ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಈ ಖಾತಾ ಆಸ್ತಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿತ್ತು. ಅದೇ ರೀತಿ ಗ್ರಾಮೀಣ ಭಾಗದ ಆಸ್ತಿದಾರರು ಕೂಡ ಇವಾಗ ಈ ಖಾತಾ ಒಂದು ರಿಲೇಟೆಡ್ ಆಗಿ ಭರ್ಜರಿ ಗುಡ್ ನ್ಯೂಸ್ ನ ಕೊಡ್ತಾ ಇದೆ ಸರ್ಕಾರ. ಏನಂದ್ರೆ ಈ ಸ್ವತ್ತು ವಿಚಾರದಲ್ಲೂ ಕೂಡ ಕರ್ನಾಟಕ ಸರ್ಕಾರ ಒಂದು ನ್ಯೂಸ್ ನ ಕೊಡ್ತಾ ಇದೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ. ಏನಂದ್ರೆ ಈ ಸ್ವತ್ತು ಪಡೆಯಲು ಇನ್ನಷ್ಟು ಸರಳ ಮಾರ್ಗ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. ಏನಂದ್ರೆ ಗ್ರಾಮೀಣ ಆಸ್ತಿ ವಹಿವಾಟುಗಳ ಪಾರದರ್ಶಕತೆ ತರಲು, ಅಕ್ರಮ ತಡೆಗೆ ಅಥವಾ ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸುವ ಉದ್ದೇಶದಿಂದ ಗ್ರಾಮೀಣಾಭಿವೃದ್ಧಿ ಹಾಗೂ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಈ ಸ್ವತ್ತು ಅಭಿಯಾನವನ್ನ ಪ್ರಾರಂಭ ಮಾಡಿದ್ರು. ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಕೂಡ ವ್ಯಕ್ತವಾಗಿದೆ ಅಂತ ಸ್ವತಃ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಸೊ ಇದರ ನಡುವೆ ಈ ಸ್ವತ್ತು ತಂತ್ರಾಂಶ 2.0 ಅಂದ್ರೆ 2.0 ರಲ್ಲಿ ಪ್ರಾರಂಭದಲ್ಲಿದ್ದ ತಾಂತ್ರಿಕ ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ. ಜನರು ತಮ್ಮ ಮನೆಯಲ್ಲಿಯೇ ಕುಳಿತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಡಿಜಿಟಲ್ ಪ್ರಮಾಣ ಪತ್ರವನ್ನು ಪಡೆಯುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಇದಲ್ಲದೆ ನಿಮ್ಮ ಹತ್ತಿರದ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿಯೂ ಕೂಡ ಈ ಸ್ವತ್ತು ಅರ್ಜಿ ಸಲ್ಲಿಸಬಹುದು. ಹಾಗೆ ಈ ಸೇವಾ ಕೇಂದ್ರದಲ್ಲಿ ಉಚಿತವಾಗಿ ನಮೂನೆ 11A ಮತ್ತು ನಮೂನೆ 11B ಈ ಫಾರ್ಮ್ 11A ಫಾರ್ಮ್ 11B ಏನ್ ಬರುತ್ತೆ ಅದನ್ನ ಪಡೆಯುವುದಕ್ಕೆ ಅವಕಾಶನ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಇನ್ನು ಗ್ರಾಮ 1 ಕೇಂದ್ರ ಇರ್ಬೋದು ಅಥವಾ ಕರ್ನಾಟಕ 1 ಕೇಂದ್ರ, ಬೆಂಗಳೂರು 1 ಕೇಂದ್ರದಲ್ಲಿಯೂ ಕೂಡ ಅರ್ಜಿಗಳನ್ನ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೆ ಈ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಶುಲ್ಕ ನಿಗದಿಪಡಿಸಿದ್ದು ಸಾರ್ವಜನಿಕರು ಸಹಕರಿಸಬೇಕಾಗಿ ಅಂದ್ರೆ ವಿನಂತಿ ಮಾಡ್ಕೋತಿದ್ದಾರೆ. ಸೊ ಒಟ್ಟಾರೆ ಇನ್ನೇನಾದ್ರು ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲಗಳಿದ್ರೆ ಈ ಸ್ವತ್ತು ಸಹಾಯವಾಣಿ ಏನಿದೆ ಈ 9483476000 ಇದಕ್ಕೆ ಕರೆ ಮಾಡಬೇಕು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಬಹುದು ಅಂತ ಸ್ವತಃ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಒಟ್ಟಾರೆ ಇನ್ನು ಈ ಸ್ವತ್ತು ಪಡೆಯಲು ಇನ್ನಷ್ಟು ಸರಳ ಮಾರ್ಗ ಅಂದ್ರೆ ಕರ್ನಾಟಕ ಹೇಳಿದ್ದು ಈ ನಿಮ್ಮ ಸಮೀಪದ ಸೇವಾ ಕೇಂದ್ರದಲ್ಲಿಯೂ ಕೂಡ ಸಿಗಲಿದೆ ಈ ಸ್ವತ್ತು ಅಂತ ಹೇಳಿದ್ದಾರೆ. ಒಟ್ಟಾರೆ ಈ ಸ್ವತ್ತು ಅರ್ಜಿ ಸಲ್ಲಿಸಿ ನಮೂನೆ 11A ಮತ್ತು ನಮೂನೆ 11B ಸುಲಭವಾಗಿ ಪಡೆಯಿರಿ. ಓಕೆನಾ? ಸೊ ನಿಮ್ಮ ಆಸ್ತಿಯ ಡಿಜಿಟಲ್ ದಾಖಲೆ ಅಥವಾ ನಿಮ್ಮ ಹಕ್ಕು ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆ ಈ ಸ್ವತ್ತು ಪಡೆಯಲು ಸರಳ ಮಾರ್ಗ ಯಾವುದು ಅಂದ್ರೆ ನೀವು ಬಾಪೂಜಿ ಸೇವಾ ಕೇಂದ್ರ ವಿಸಿಟ್ ಮಾಡಬಹುದು, ಗ್ರಾಮ 1 ಸೇವಾ ಕೇಂದ್ರ ವಿಸಿಟ್ ಮಾಡಬಹುದು, ಅಥವಾ ಕರ್ನಾಟಕ 1 ಆಗಿರ್ಬೋದು, ಹಾಗೆ ಬೆಂಗಳೂರು 1. ಸೊ ನೀವು ಕೂಡ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು. ಸೊ ಇದೆಲ್ಲ ಒಂದು ಮಾರ್ಗಗಳಲ್ಲಿ ನೀವು ಈ ಖಾತಾನ ಅಪ್ಲೈ ಮಾಡ್ಕೋಬಹುದು. ಓಕೆನಾ? ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.